ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಜಿಮೇಲ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ. ಫ್ರೆಂಡ್ಸ್, ನೀವು ಹೊಸ ಒಂದು ಮೊಬೈಲ್ ಪರ್ಚೇಸ್ ಮಾಡಿದಿರಿ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಜಿಮೇಲ್ ಐ ಡಿ ಇಲ್ಲದೆ ಯಾವುದೇ ಆ್ಯಪ್ಗಳನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಲಿಕ್ಕೆ ಆಗಲ್ಲ. ಸಾಕಷ್ಟು ಮಂದಿಗೆ ಇವಾಗಲೇ ಜಿಮೇಲ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಗೊತ್ತಿರುತ್ತೆ. ಇನ್ನು ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋದಲ್ಲಿ ನಾನು ಜಿಮೇಲ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಬೇಕಾದ್ರೆ ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಬೇಕು. ಇನ್ನೊಂದು ವಿಧ ಕೂಡ ಇದೆ, ಅದನ್ನು ಕೂಡ ಹೇಳ್ತೇನೆ. ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಅದರ್ ಅಕೌಂಟ್ಸ್ ಅಂತ ಇದೆ, ಇದನ್ನು ಓಪನ್ ಮಾಡಿದರೆ ಇಲ್ಲಿ ಒಂದು ಪ್ಲಸ್ ಮಾರ್ಕ್ ಇದೆ. ಆ ಪ್ಲಸ್ ಮಾರ್ಕನ್ನು ಟ್ಯಾಪ್ ಮಾಡಿ ಅದರಲ್ಲಿ ಗೂಗಲ್ ಅಂತ ಕಾಣಿಸ್ತಾ ಇದೆ. ಗೂಗಲ್ಗೆ ಹೋದರೆ ಈ ಮೇಲ್ಗಡೆ ಬ್ಲಾಕ್ನಲ್ಲಿ ಆಲ್ರೆಡಿ ನಿಮ್ಮಲ್ಲಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದು ಇದೆ ಅಂದರೆ ಈ ಬ್ಲಾಕಲ್ಲಿ ಕೊಡ್ಬೋದು. ಬಟ್ ಇವಾಗ ನಾವು ಹೊಸದಾಗಿ ಕ್ರಿಯೇಟ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಸೊ ಕ್ರಿಯೇಟ್ ಅಕೌಂಟ್ ಓಪನ್ ಮಾಡೋಣ. ಇನ್ನೊಂದು ವಿಧಾನ ಅಂದರೆ ಪ್ಲೇಸ್ಟೋರ್ನಲ್ಲಿ ನಾನು ಹೇಳಿದ್ದೆ, ಸೊ ಅದನ್ನು ಸಹ ಕಾಣಿಸ್ಕೊಳ್ತೇನೆ. ಸೊ ಇವಾಗ ಪ್ಲೇಸ್ಟೋರ್ನ ಕೂಡ ಓಪನ್ ಮಾಡಿದರೆ ಇದೇ ಪೇಜು ಕಾಣಿಸುತ್ತೆ. ಸೈನ್ ಇನ್ನು. ಸೊ ಅದೇ ಪೇಜ್ ಬಂತು ನೋಡಿ. ನಿಮ್ಗೆ ಈಸಿಯಾಗಿ ಇದೇ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಸೊ ಕ್ರಿಯೇಟ್ ಅಕೌಂಟ್ ತಗೊಳ್ಳೋಣ. ಅದರಲ್ಲಿ ಫಾರ್ ಮೈ ಸೆಲ್ಫ್ ಎಂಟರ್ ಯುವರ್ ನೇಮ್. ಇಲ್ಲಿ ನೀವು ನಿಮ್ಮ ಹೆಸರನ್ನು ಕೊಡಬೇಕಾಗುತ್ತೆ. ಸೊ ನಾನಿಲ್ಲಿ ಇವಾಗ ಸಿಂಪಲಾಗಿ ಒಂದು ಕನ್ನಡ ವ್ಲಾಗ್ಸ್ ಅಂತ ಕೊಡ್ತೇನೆ. ಸುಮ್ಮನೆ ನಿಮಗೆ ಕಾಣಿಸ್ಲಿಕ್ಕೋಸ್ಕರ ನಾನು ಮಾಡ್ತಾ ಇರೋದು, ಅದಕ್ಕೋಸ್ಕರ ಕನ್ನಡ ವ್ಲಾಗ್ಸ್ ಅಂತ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕೊಡೋಣ. ಆಮೇಲೆ ನಿಮ್ಮ ಡೇಟ್ ಆಫ್ ಬರ್ತು ಕೊಡಬೇಕಾಗಿ ಬರುತ್ತೆ. ನಾನಿಲ್ಲಿ ಸುಮ್ಮನೆ ಒಂದು ಡೇಟ್ ಆಫ್ ಬರ್ತ್ ಕೊಡ್ತಾ ಇದ್ದೇನೆ. ನೀವು ನಿಮ್ಮ ಸರಿಯಾದ ಡೇಟ್ ಆಫ್ ಬರ್ತನ್ನು ಇಲ್ಲಿ ಕೊಡ್ಬೋದು. ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಕೊಟ್ಟ ಹೆಸರಿಗೆ ಸೂಟ್ ಆಗುವಂಥ 2 ಜಿಮೇಲ್ ಐ ಡಿಗಳನ್ನು ಗೂಗಲ್ ರೆಕಮೆಂಡ್ ಮಾಡ್ತಾ ಇದೆ. ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್ ಅಂತ 3ನೇದಿದೆ ಆಪ್ಷನ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಫಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡ್ತಾ ಇದ್ದೇನೆ. ಇಲ್ಲಿ ಬರ್ಕೊಂಡಿದೆ ಕ್ರಿಯೇಟ್ ಎ ಸ್ಟ್ರಾಂಗ್ ಪಾಸ್ವರ್ಡ್ ವಿತ್ ಎ ಮಿಕ್ಸ್ಚರ್ ಆಫ್ ಲೆಟರ್ಸ್, ನಂಬರ್ಸ್ ಆ್ಯಂಡ್ ಸಿಂಬಲ್ಸ್. ಅಂದರೆ ನಿಮ್ಮ ಪಾಸ್ವರ್ಡ್ನಲ್ಲಿ ಲೆಟರ್ಸು, ನಂಬರ್ಸು, ಸಿಂಬಲ್ಸ್ ಇದು 3 ಸೇರಿಕೊಂಡು ಒಂದು ಮಿಕ್ಸ್ ಆಗಿರುವ ಒಂದು ಪಾಸ್ವರ್ಡನ್ನು ಕೊಡಬೇಕಾಗಿ ಬರುತ್ತೆ. ನೀವು ಕೊಡುವ ಪಾಸ್ವರ್ಡ್ನಲ್ಲಿ 8 ಅಕ್ಷರಗಳು ಮಿನಿಮಮ್ ಇರಲೇಬೇಕು. 8 ಅಥವಾ 8ಕ್ಕಿಂತ ಹೆಚ್ಚು ಇರಬಹುದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು 6 ಡಿಜಿಟನ್ನು ಕೊಡ್ತಾ ಇದ್ದೇನೆ. ನೋಡಿ 6 ಡಿಜಿಟ್ ಆಗಿದೆ. ಇವಾಗ ನೆಕ್ಸ್ಟ್ ಕೊಡ್ತಾ ಇದ್ದೇನೆ. ನೋಡಿ ಇಲ್ಲಿ ಬರ್ಕೊಂಡು ಬಂತು, ಪಾಸ್ವರ್ಡ್ ಮಸ್ಟ್ ಬಿ ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಸ್ ಲಾಂಗ್. ಸೊ ಆದ ಕಾರಣ ನೀವು 8 ಡಿಜಿಟ್ಸನ್ನು ಕೊಡಲೇಬೇಕಾಗುತ್ತೆ ಮಿಕ್ಸ್ ಆಗಿ. ಅಂದರೆ ನಂಬರ್ಸು, ಲೆಟರ್ಸು, ಸಿಂಬಲ್ಸು ಮಿಕ್ಸ್ ಆಗಿ 8 ಡಿಜಿಟ್ಸ್ ಬೇಕಾಗುತ್ತೆ. ನಾನಿವಾಗ ಇಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದೇನೆ. ನೆಕ್ಸ್ಟ್ ಕೊಡ್ತಾ ಇದ್ದೇನೆ. ಆ್ಯಡ್ ಮೊಬೈಲ್ ನಂಬರ್. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರು ಕೊಡಬೇಕಾಗುತ್ತೆ. ನಿಮಗೆ ಈ ಆಪ್ಷನನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಮೊಬೈಲ್ ನಂಬರ್ ಕೊಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಮುಂದಕ್ಕೆ
ಪಾಸ್ವರ್ಡ್ ಮರ್ತೋದ್ರೆ ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಮೊಬೈಲ್ ಫೋನಿಗೆ ಒಂದು 6 ಡಿಜಿಟ್ ವೆರಿಫಿಕೇಷನ್ ಕೋಡ್ ಅಂತ ಬರುತ್ತೆ ಮೊಬೈಲ್ ನಂಬರ್ ಕೊಟ್ಟಾಗುವಾಗ. ಆ ವೆರಿಫಿಕೇಷನ್ ಕೋಡನ್ನು ಇಲ್ಲಿ ಕೊಡಬೇಕಾಗುತ್ತೆ. ನನ್ನಲ್ಲಿ ಆಲ್ರೆಡಿ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ದಿರೋದ್ರಿಂದ ನಾನಿಲ್ಲಿ ಈ ಆಪ್ಷನನ್ನು ಸ್ಕಿಪ್ ಮಾಡ್ಕೊಳ್ತಾ ಇದ್ದೇನೆ. ಜಿಮೇಲ್ ಐ ಡಿ ಈ ಥರ ಬರುತ್ತೆ. ನೆಕ್ಸ್ಟ್ ಕೊಡೋಣ. ಪ್ರೈವಸಿ ಆ್ಯಂಡ್ ಟರ್ಮ್ಸ್, ಇದನ್ನು ಎಗ್ರಿ ಕೊಡಬೇಕಾಗುತ್ತೆ. ಆಕ್ಸೆಪ್ಟ್ ಕೊಡಿ. ಸೊ ಜಿಮೇಲ್ ಐ ಡಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಇವಾಗ ನಿಮಗೆ ಗೂಗಲ್ ಐ ಡಿ ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.